ಮಾಸ್ತಿಗುಡಿ ಚಿತ್ರೀಕರಣ ವೇಳೆ ಖಳನಟರ ಸಾವು ಪ್ರಕರಣ ಸಂಬಂಧಪಟ್ಟಂತೆ ಮಾಸ್ತಿಗುಡಿ ಚಿತ್ರದ ನಿರ್ಮಾಪಕ ಸುಂದರ್ ಗೌಡ್ರನ್ನ ನಟ ದುನಿಯಾ ವಿಜಯ್ ಭೇಟಿಯಾಗಿದ್ದಾರೆ. ಒಬ್ಬ ಅಮಾಯಕ ಜೈಲೊಳಗಡೆ ಬರೋತಕ್ಕೆ ಸುಂದರ್ ಏನೂ ತಪ್ಪು ಮಾಡಲಿಲ್ಲ. ಸುಂದರ್ ದುಡ್ಡು ಹಾಕಿದಷ್ಟೇನೆ. ಕುಬೇರರಲ್ಲ ಪಾಪ, ಸಾಲ ಸೂಲ ಮಾಡಿ ಇಲ್ಲಿಗೆ ಉದಯಿಗೆ ನನಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತುಂಬಾ ದುಡ್ಡನ್ನು ತಂದು ಹಾಕಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ. ಹುಡುಗಾಗಿಂದ ಹೋರಾಟ ಮಾಡ್ಕೊಂಡ್ಬಂದು ಸತ್ಯಕ್ಕೋಸ್ಕರ ಓಡಾಡಿದ್ದಾರೆ. ನಾನು ಹೇಳಿ ನನ್ನ ಸ್ನೇಹನ ಕಾಪಾಡಿ ಅನ್ನೋಕ್ಕಿಂತ ಹೆಚ್ಚಾಗಿ ಒಬ್ರು ಅಮಾಯಕರನ್ನ ಕಾಪಾಡಿ ಅಂತ ಕೇಳ್ಕೊತಾ ಇದ್ದೀನಿ ವಾಣಿಜ್ಯ ಮಂಡಳಿಗೆ ಅಷ್ಟೇ. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.